ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಈ ದಿನ ನಾನು ಒಂದು ರಸಂ ಮಾಡ್ತಾ ಇದ್ದೀನಿ. ಅದನ್ನು ನೀವು ಮಾಡಿ ತಿಂದು ನೋಡಿ, ರುಚಿ ಹೇಗೆ ಇರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ಅದಕ್ಕೆ ಏನೇನು ಬೇಕು ಅಂದರೆ, ಒಂದೇ ಒಂದು ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ 1 ಸ್ಪೂನ್ ಜೀರಿಗೆ, 1 ಸ್ಪೂನ್ ಮೆಣಸು ಮತ್ತು ಒಂದು ಚಿಕ್ಕ ಗಡ್ಡೆ ಈರುಳ್ಳಿ ತೊಗೊಂಡಿದ್ದೀನಿ. ಹಾಗೆಯೇ ಒಂದು ಚಿಕ್ಕ ಗಾತ್ರದ ಹುಣಸೆ ಹಣ್ಣು ಮತ್ತು ಇಲ್ಲಿ ಒಣಮೆಣಸಿನಕಾಯಿ ಹಾಗೆ ಹಸಿಮೆಣಸಿನಕಾಯಿನೂ ಸಹ ತೊಗೊಂಡಿದ್ದೀನಿ. ಹಾಗೆಯೇ ಬೆಳ್ಳುಳ್ಳಿ. ರಸಂಗೆ ಬೆಳ್ಳುಳ್ಳಿ ಇಲ್ಲ ಅಂದರೆ ಆಗುತ್ತಾ? ಈ ಬೆಳ್ಳುಳ್ಳಿನ ನಾವು ರುಬ್ಕೊಳ್ಳೋದಕ್ಕಾದರೂ ಹಾಕ್ಬೋದು, ಅಥವಾ ಅದನ್ನು ಜಜ್ಜಿಬಿಟ್ಟು ಒಗ್ಗರಣೆ ಮಾಡ್ತೀವಲ್ವ ಆವಾಗಲಾದರೂ ಹಾಕ್ಕೊಳ್ಬಹುದು. ಈಗ ಇದನ್ನೆಲ್ಲ ನೈಸ್ ಪೇಸ್ಟಾಗಿ ಮಾಡ್ಕೊಂಡು ಬರೋಣ. ನೋಡಿ, ಇವಾಗ ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಇದು ಘಮ ನೋಡ್ತಾ ಇದ್ದರೆ ಇದಕ್ಕೇ ಉಪ್ಪು ಹಾಕ್ಕೊಂಡ್ಬಿಟ್ಟು ಅನ್ನಕ್ಕೆ ಅಥವಾ ಮುದ್ದೆಗೆ ಸೇರಿಸ್ಕೊಂಡು ತಿನ್ಬಿಡೋಣ ಅನ್ನಿಸ್ತಾ ಇದೆ. ಇದೇ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ಹಸಿಗೊಜ್ಜು ಅಂತ ಮಾಡ್ತಾರೆ, ಅದೇ ಥರ ಇದೆ ಇದ್ರದ್ದು ಘಮ. ಆದರೆ ಅದನ್ನು ಮಿಕ್ಸಿಯಲ್ಲಿ ರುಬ್ಬಲ್ಲ, ಕೈಯಲ್ಲಿ ಕಿವುಚ್ಕೊಳ್ತಾರೆ. ಓಕೆ, ಇದನ್ನು ಈಗ ಪಕ್ಕಕ್ಕೆ ಇಟ್ಬಿಟ್ಟು ಒಗ್ಗರಣೆಗೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. ನಾನು ಇದಕ್ಕೆ ಕಡಲೆಕಾಯಿ ಎಣ್ಣೆಯನ್ನು ಬಳಸ್ತಾ ಇದ್ದೀನಿ. ಈಗೆಲ್ಲ ಕಡಲೆಕಾಯಿ ಎಣ್ಣೆ ತುಂಬ ಒಳ್ಳೆಯದಲ್ವಾ, ಅದರಿಂದ. ನೀವು ನಿಮಗಿಷ್ಟ ಬಂದಿದ್ದು ಯಾವ ಎಣ್ಣೆನಾದರೂ ಬಳಸಬಹುದು. ನಾನು 1 ಚಮಚ ಹಾಕಿದ್ದೀನಿ ಕಡಲೆಕಾಯಿ ಎಣ್ಣೆಯನ್ನು. ಈಗ ಒಂದು ಅರ್ಧ ಚಮಚ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಇದು ಚಟಪಟ ಅಂದಮೇಲೆ ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪ ಹಿಂಗನ್ನು ಹಾಕ್ಕೊಂಡೆ ಮತ್ತು ಈಗ ನಾವು ರುಬ್ಬಿರೋದನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಮತ್ತು ಕಲ್ಲುಪ್ಪು ಸಹ ಹಾಕ್ಕೊಂಡ್ಬಿಡೋಣ. ಹೀಗೆ ಚೆನ್ನಾಗಿ ಕುದಿಬೇಕು, ಏಕೆಂದರೆ ಎಲ್ಲ ಹಸಿದಲ್ವಾ ಹಾಕ್ಕೊಂಡಿರೋದು. ಅದೆಲ್ಲ ಕುದ್ಮೇಲೆ ಎಣ್ಣೆ ಬಿಡೋ ಥರ ಆಗುತ್ತೆ. ಆಗ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನು ಮುಂದೆ ಏನು ಅಂತ ನೋಡೋಣ. ಈಗ ಇದಕ್ಕೆ ನಾನು ಜಾರ್ನಲ್ಲಿ ಸ್ವಲ್ಪ ಮಸಾಲೆ ಇತ್ತಲ್ವಾ, ಅದಕ್ಕೆ ನೀರು ಹಾಕ್ಕೊಂಡ್ಬಿಟ್ಟು ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತುಂಬ ಚೆನ್ನಾಗಿ ಕುದಿಸಿದ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈ ರಸಂ ಕುಡಿಯೋದಕ್ಕೂ ಚೆನ್ನಾಗಿರುತ್ತೆ, ಹಾಗೆ ಅನ್ನಕ್ಕೂ ತುಂಬ ಚೆನ್ನಾಗಿರುತ್ತೆ. ಇದ್ರ ಜೊತೆ ಹಪ್ಪಳ ಇದ್ರಂತೂ ಕೇಳಲೇಬೇಡಿ. ರಾಜಕೀಯ ಒತ್ತಡದಿಂದ ತನಿಖೆ ಹಳಿತಗೊಳ್ಳುವುದು, ಸ್ಥಳೀಯ ಪೊಲೀಸರಿಂದ ತನಿಖೆ ನಡೆದರೆ ನ್ಯಾಯ ಸಾಧ್ಯವಿಲ್ಲ. ಈ ಭಾವನೆ ಇದ್ದರೆ ತನಿಖಾ ತಂಡವನ್ನು ಆಯ್ಕೆ ಮಾಡಬಹುದು. ಈ ಬಗ್ಗೆ ಸುಪ್ರೀಂ ಕೋರ್ಟ್ ತೀರ್ಪು ಬರೆದಿದೆ. ಇದು ಸಹ ಹಲವು ಸುಪ್ರೀಂ ಕೋರ್ಟ್ ತೀರ್ಪುಗಳನ್ನು ಉಲ್ಲೇಖಿಸಿ ಅಣಿಂದ ಸಿಂಗ್ ವಾದ ಮಾಡಿದ್ದಾರೆ.